ಹರಿ ಓಂ. ಲಲಿತಾ ಸಹಸ್ರನಾಮ ಕಲಿಕೆಯ ಹಾದಿಯಲ್ಲಿ ಈ ದಿನ ನಾವು 101ನೇ ಶ್ಲೋಕದಿಂದ 110ನೇ ಶ್ಲೋಕದವರೆಗೆ ಕಲಿಯೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರೌ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. 100ನೇ ಶ್ಲೋಕ ಒಂದು ಬಾರಿ. ಅನಾಹತಾಬ್ಜ ನಿಲಯ ಶ್ಯಾಮಾ ಭಾವದನದ್ವಯ ದಂಷ್ಟ್ರೋಜ್ವಲಾಕ್ಷ ಮಾಲಾದಿ ಧರ ರುಧಿರ ಸಂಸ್ಥಿತ. ಕಲಿಕೆ 101ನೇ ಶ್ಲೋಕ. ಕಾಲರಾತ್ರ್ಯಾದಿಶಕ್ತ್ಯೌಘ ವೃತಾ ಸ್ನಿಗ್ಧೌ ದನಪ್ರಿಯ. ಕಾಲರಾತ್ರ್ಯಾದಿಶಕ್ತ್ಯೌಘ ವೃತಾ ಸ್ನಿಗ್ಧೌ ದನಪ್ರಿಯ. ಕಾಲರಾತ್ರ್ಯಾದಿಶಕ್ತ್ಯೌಘ ವೃತಾ ಸ್ನಿಗ್ಧೌ ದನಪ್ರಿಯ. ಮಹಾವೀರೇಂದ್ರ ವರದಾ ರಾಕಿಣ್ಯಂಬಾ ಸ್ವರೂಪಿಣಿ. ಮಹಾವೀರೇಂದ್ರ ವರದಾ ರಾಕಿಣ್ಯಂಬಾ ಸ್ವರೂಪಿಣಿ. ಮಹಾವೀರೇಂದ್ರ ವರದಾ ರಾಕಿಣ್ಯಂಬಾ ಸ್ವರೂಪಿಣಿ. ಕಾಲರಾತ್ರ್ಯಾದಿಶಕ್ತ್ಯೌಘ ವೃತಾ ಸ್ನಿಗ್ಧೌ ದನಪ್ರಿಯ. ಮಹಾವೀರೇಂದ್ರ ವರದಾ ರಾಕಿಣ್ಯಂಬಾ ಸ್ವರೂಪಿಣಿ. ಕಾಲರಾತ್ರ್ಯಾದಿಶಕ್ತ್ಯೌಘ ವೃತಾ ಸ್ನಿಗ್ಧೌ ದನಪ್ರಿಯ. ಮಹಾವೀರೇಂದ್ರ ವರದಾ ರಾಕಿಣ್ಯಂಬಾ ಸ್ವರೂಪಿಣಿ. ಕಾಲರಾತ್ರ್ಯಾದಿಶಕ್ತ್ಯೌಘ ವೃತಾ ಸ್ನಿಗ್ಧೌ ದನಪ್ರಿಯ. ಮಹಾವೀರೇಂದ್ರ ವರದಾ ರಾಕಿಣ್ಯಂಬಾ ಸ್ವರೂಪಿಣಿ. ಇಲ್ಲಿ ಒತ್ತಕ್ಷರಗಳು ತುಂಬ ಉಂಟು, ನಾನು ಬಿಡಿಸಿ ಹೇಳಿದ್ದೀನಿ, ಅಷ್ಟರಲ್ಲೇ ನೀವು ಅದನ್ನು ಗಮನಿಸ್ಕೊಂಡು ತಗೊಳ್ಬೇಕು. ಅದಕ್ಕಿಂತ ಹೆಚ್ಚಿಗೆ ಸಪೋರ್ಟ್ ಬೇಕಾದರೆ ಮೆಸೇಜ್ ಮಾಡಿ. ಮಣಿಪೂರಾಬ್ಜ ನಿಲಯ ವದನತ್ರಯ ಸಂಯುತ. ಶ್ಲೋಕ 102. ಮಣಿಪೂರಾಬ್ಜ ನಿಲಯ ವದನತ್ರಯ ಸಂಯುತ. ಇಲ್ಲಿ ಸಾ ಪಕ್ಕ 0 ಅನುಸ್ವಾರ ಸಮ್, ಅದನ್ನು ಮುಂದಿನ ಅಕ್ಷರ ಯಕಾರ ಇರುವಾಗ ಅನುನಾಸಿಕ ಸಂಧಿ ಆಗುತ್ತೆ. ಏನೋ ಅದು ಸಂಧಿಗಳ ಬಗ್ಗೆ, ಹೆಸರಿನ ಬಗ್ಗೆ ಗೊಂದಲ ಒಂದು ಬೇಡ. ಸಂಯುತ ಅದು ಹೇಳಿದ್ರೆ ಸೂಕ್ತ. ಸಂಯುತ ನಾಟ್ ಬ್ಯಾಡ್. ಓಕೆ. ಮಣಿಪೂರಾಬ್ಜ ನಿಲಯ ವದನತ್ರಯ ಸಂಯುತ ವಜ್ರಾಧಿಕಾಯುಧೋಪೇತ ಡಾಮರ್ಯಾದಿಭಿರಾವೃತ. ವಜ್ರಾಧಿಕಾಯುಧೋಪೇತ ಡಾಮರ್ಯಾದಿಭಿರಾವೃತ. ಮಣಿಪೂರಾಬ್ಜ ನಿಲಯ ವದನತ್ರಯ ಸಂಯುತ ವಜ್ರಾಧಿಕಾಯುಧೋಪೇತ ಡಾಮರ್ಯಾದಿಭಿರಾವೃತ. ಮಣಿಪೂರಾಬ್ಜ ನಿಲಯ ವದನತ್ರಯ ಸಂಯುತ ವಜ್ರಾಧಿಕಾಯುಧೋಪೇತ ಡಾಮರ್ಯಾದಿಭಿರಾವೃತ. ಶ್ಲೋಕ 102 ಕಲಿಕೆ. ರಕ್ತವರ್ಣ ಮಾಂಸನಿಷ್ಠ ಗುಡಾನ್ನ ಪ್ರೀತ ಮಾನಸ. ರಕ್ತವರ್ಣ ಮಾಂಸನಿಷ್ಠ ಗುಡಾನ್ನ ಪ್ರೀತ ಮಾನಸ. ರಕ್ತವರ್ಣ ಮಾಂಸನಿಷ್ಠ
ಗುಡಾನ್ನ ಪ್ರೀತಮಾನಸ ಸಮಸ್ತ ಭಕ್ತ ಸುಖದ ಲಾಕಿನ್ಯಂಬಾ ಸ್ವರೂಪಿಣಿ ಸಮಸ್ತ ಭಕ್ತ ಸುಖದ ಲಾಕಿನ್ಯಂಬಾ ಸ್ವರೂಪಿಣಿ ಸಮಸ್ತ ಭಕ್ತ ಸುಖದ ಲಾಕಿನ್ಯಂಬಾ ಸ್ವರೂಪಿಣಿ ರಕ್ತವರ್ಣ ಮಾಂಸನಿಷ್ಠಾ ಗುಡಾನ್ನ ಪ್ರೀತಮಾನಸ ಸಮಸ್ತ ಭಕ್ತ ಸುಖದ ಲಾಕಿನ್ಯಂಬಾ ಸ್ವರೂಪಿಣಿ ರಕ್ತವರ್ಣ ಮಾಂಸನಿಷ್ಠಾ ಗುಡಾನ್ನ ಪ್ರೀತಮಾನಸ ಸಮಸ್ತ ಭಕ್ತ ಸುಖದ ಲಾಕಿನ್ಯಂಬಾ ಸ್ವರೂಪಿಣಿ ರಕ್ತವರ್ಣ ಮಾಂಸನಿಷ್ಠಾ ಗುಡಾನ್ನ ಪ್ರೀತಮಾನಸ ಸಮಸ್ತ ಭಕ್ತ ಸುಖದ ಲಾಕಿನ್ಯಂಬಾ ಸ್ವರೂಪಿಣಿ. ಕಲಿಕೆ ಶ್ಲೋಕ 104. ಸ್ವಾಧಿಷ್ಠಾನಾಂಬುಜಗತ ಚತುರ್ವಕ್ತ್ರ ಮನೋಹರ ಸ್ವಾಧಿಷ್ಠಾನಾಂಬುಜಗತ ಚತುರ್ವಕ್ತ್ರ ಮನೋಹರ ಸ್ವಾಧಿಷ್ಠಾನಾಂಬುಜಗತ ಚತುರ್ವಕ್ತ್ರ ಮನೋಹರ ಶೂಲಾದ್ಯಾಯುಧ ಸಂಪನ್ನ ಮೊದಲನೇದಕ್ಕೆ ದಕಾರಕ್ಕೆ ಮಹಾಪ್ರಾಣ ಇಲ್ಲ. ಶೂಲಾದ್ಯಾಯುಧ ಸಂಪನ್ನ ಪೀತವರ್ಣಾತಿ ಗರ್ವಿತ ಪೀತವರ್ಣ ಅತಿ ಗರ್ವಿತ ಕೂಡಿದಾಗ ಪೀತವರ್ಣಾತಿ ಗರ್ವಿತ ಎಸ್ ಮಾರ್ಕ್ ಕೊಟ್ಟಿರ್ತಾರೆ, ಅಲ್ಲಿ ಒಂದು ಆನ ಒಂದು ಆಲಾಪನೆಯಿಂದ ಹೇಳಿದ್ರೆ ಚಂದ. ಶೂಲಾದ್ಯಾಯುಧ ಸಂಪನ್ನ ಪೀತವರ್ಣಾತಿ ಗರ್ವಿತ ಸ್ವಾಧಿಷ್ಠಾನಾಂಬುಜಗತ ಚತುರ್ವಕ್ತ್ರ ಮನೋಹರ ಶೂಲಾಧ್ಯಾಯುಧ ಸಂಪನ್ನ ಪೀತವರ್ಣಾತಿ ಗರ್ವಿತ ಸ್ವಾಧಿಷ್ಠಾನಾಂಬುಜಗತ ಚತುರ್ವಕ್ತ್ರ ಮನೋಹರ ಶೂಲಾದ್ಯಾಯುಧ ಸಂಪನ್ನ ಪೀತವರ್ಣಾತಿ ಗರ್ವಿತ. ಶ್ಲೋಕ 105 ಕಲಿಕೆ. ಮೇಧೋನಿಷ್ಠಾ ಮಧುಪ್ರೀತ ಬಂದಿನ್ಯಾದಿ ಸಮವೃತ ಸಮವೃತ ಇಲ್ಲಿ ಸಮವೃತ ಮೇಧೋನಿಷ್ಠಾ ಮಧುಪ್ರೀತ ಬಂದಿನ್ಯಾದಿ ಸಮವೃತ ಸಮವೃತ ಅದನ್ನ ಸಮವೃತ ಮೇಧೋನಿಷ್ಠಾ ಮಧುಪ್ರೀತ ಬಂದಿನ್ಯಾದಿ ಸಮವೃತ ದಧ್ಯನ್ನ ಸಕ್ತ ಹೃದಯ ದಧ್ಯನ್ನ ಸಕ್ತ ಹೃದಯ ಕಾಕಿನಿ ರೂಪ ಧಾರಿಣಿ ದಧ್ಯನ್ನ ಸಕ್ತ ಹೃದಯ ಕಾಕಿನಿ ರೂಪ ಧಾರಿಣಿ ದಧ್ಯನ್ನ ಸಕ್ತ ಹೃದಯ ಕಾಕಿನಿ ರೂಪ ಧಾರಿಣಿ ಮೇಧೋನಿಷ್ಠಾ ಮಧುಪ್ರೀತ ಬಂದಿನ್ಯಾದಿ ಸಮವೃತ ದಧ್ಯನ್ನಾಸಕ್ತ ಹೃದಯ ಕಾಕಿನಿ ರೂಪ ಧಾರಿಣಿ ಮೇಧೋನಿಷ್ಠಾ ಮಧುಪ್ರೀತ ಬಂದಿನ್ಯಾದಿ ಸಮವೃತ ದಧ್ಯನ್ನಾಸಕ್ತ ಹೃದಯ ಕಾಕಿನಿ ರೂಪ ಧಾರಿಣಿ. ಕಲಿಕೆ ಶ್ಲೋಕ 106. ಮೂಲಾಧಾರಾಂಬುಜಾರೂಢ ಪಂಚವಕ್ತ್ರಾಸ್ತಿ ಸಂಸ್ಥಿತ ಮೂಲಾಧಾರಾಂಬುಜಾರೂಢ ಪಂಚವಕ್ತ್ರಾಸ್ಥಿ ಸಂಸ್ಥಿತ. ಎರಡು ಕಡೆ ಮಹಾಪ್ರಾಣ ಒತ್ತಕ್ಷರಗಳಿರೋದು. ಪಂಚವಕ್ತ್ರಾಸ್ಥಿ ಸಂಸ್ಥಿತ ಎರಡು ಕಡೆ ಗಮನಿಸ್ಕೊಂಡು ಆದಷ್ಟು ಪ್ರಯತ್ನ ಮಾಡಿ ಹೇಳಿದ್ರೆ ಸಂತೋಷ. ಯಾಕೆಂದರೆ ಲೈನ್ದು ಎಂಡಲ್ಲಿರುತ್ತೆ. ನೀವು ಪಾರಾಯಣ ಅಂತ ಮಾಡ್ಬೇಕಾದ್ರೆ ಫ್ಲೋನಲ್ಲಿ ಮಾಡುವಾಗ ಕಲಿಯುವಾಗ ಹೇಳ್ಬೋದು, ಹೇಳ್ತೀರಾ. ಪಾರಾಯಣ ಮಾಡ್ಬೇಕಾದ್ರೆ ಹೇಗೆ ಹೇಳಬೇಕು ಅದನ್ನು ತಗೊಂಡು ಅಂತ ನಾನು ಹೇಳ್ತೀನಿ, ಗಮನಿಸ್ಕೊಳ್ಳಿ. ಮೂಲಾಧಾರಾಂಬುಜಾರೂಢ ಪಂಚವಕ್ತ್ರಾಸ್ಥಿ ಸಂಸ್ಥಿತ
ಅಂಕುಶಾದಿ ಪ್ರಹರಣ ವರದಾದಿ ನಿಷೇವಿತ. ಅಂಕುಶಾದಿ ಪ್ರಹರಣ ವರದಾದಿ ನಿಷೇವಿತ. ಅಂಕುಶಾದಿ ಪ್ರಹರಣ ವರದಾದಿ ನಿಷೇವಿತ. ಮೂಲಾಧಾರಾಂಬುಜಾರೂಢ ಪಂಚವಕ್ತ್ರಾಸ್ಥಿ ಸಂಸ್ಥಿತ. ಅಂಕುಶಾದಿ ಪ್ರಹರಣ ವರದಾದಿ ನಿಷೇವಿತ. ಮೂಲಾಧಾರಾಂಬುಜಾರೂಢ ಪಂಚವಕ್ತ್ರಾಸ್ಥಿ ಸಂಸ್ಥಿತ. ಅಂಕುಶಾದಿ ಪ್ರಹರಣ ವರದಾದಿ ನಿಷೇವಿತ. ಮೂಲಾಧಾರಾಂಬುಜಾರೂಢ ಪಂಚವಕ್ತ್ರಾಸ್ಥಿ ಸಂಸ್ಥಿತ. ಅಂಕುಶಾದಿ ಪ್ರಹರಣ ವರದಾದಿ ನಿಷೇವಿತ. ಮುದ್ಗೌದನಾಸಕ್ತ ಚಿತ್ತ ಸಾಕಿನ್ಯಂಬಾ ಸ್ವರೂಪಿಣಿ. ಮುದ್ಗೌದನಾಸಕ್ತ ಚಿತ್ತ ಸಾಕಿನ್ಯಂಬಾ ಸ್ವರೂಪಿಣಿ. ಶ್ಲೋಕ 107. ಮುದ್ಗೌದನಾಸಕ್ತ ಚಿತ್ತ ಸಾಕಿನ್ಯಂಬಾ ಸ್ವರೂಪಿಣಿ. ಆಜ್ಞಾಚಕ್ರಾಬ್ಜ ನಿಲಯ ಶುಕ್ಲವರ್ಣಾತಿ ಶುಕ್ಲವರ್ಣಾ ಷಡಾನನ. ಆಜ್ಞಾಚಕ್ರಾಬ್ಜ ನಿಲಯ ಶುಕ್ಲವರ್ಣಾ ಷಡಾನನ. ಆಜ್ಞಾಚಕ್ರಾಬ್ಜ ನಿಲಯ ಶುಕ್ಲವರ್ಣಾ ಷಡಾನನ. ಮುದ್ಗೌದನಾಸಕ್ತ ಚಿತ್ತ ಸಾಕಿನ್ಯಂಬಾ ಸ್ವರೂಪಿಣಿ. ಆಜ್ಞಾಚಕ್ರಾಬ್ಜ ನಿಲಯ ಶುಕ್ಲವರ್ಣಾ ಷಡಾನನ. ಮುದ್ಗೌದನಾಸಕ್ತ ಚಿತ್ತ ಸಾಕಿನ್ಯಂಬಾ ಸ್ವರೂಪಿಣಿ. ಆಜ್ಞಾಚಕ್ರಾಬ್ಜ ನಿಲಯ ಶುಕ್ಲವರ್ಣಾ ಷಡಾನನ. ಮುದ್ಗೌದನಾಸಕ್ತ ಚಿತ್ತ ಸಾಕಿನ್ಯಂಬಾ ಸ್ವರೂಪಿಣಿ. ಆಜ್ಞಾಚಕ್ರಾಬ್ಜ ನಿಲಯ ಶುಕ್ಲವರ್ಣಾ ಷಡಾನನ. ಶ್ಲೋಕ 108. ಕಲಿಕೆ. ಮಜ್ಜಾ ಸಂಸ್ಥಾ ಹಂಸವತಿ ಮುಖ್ಯ ಶಕ್ತಿ ಸಮನ್ವಿತ. ಮಜ್ಜಾ ಸಂಸ್ಥಾ ಹಂಸವತಿ ಮುಖ್ಯ ಶಕ್ತಿ ಸಮನ್ವಿತ. ಮಜ್ಜಾ ಸಂಸ್ಥಾ ಹಂಸವತಿ ಮುಖ್ಯ ಶಕ್ತಿ ಸಮನ್ವಿತ. ಹರಿದ್ರಾನ್ನೈಕ ರಸಿಕ. ಗಮನಿಸ್ಕೊಳ್ಳಿ. ಹರಿದ್ರಾನ್ನೈಕ ನಾಗೆ ನಾವತ್ತು ಐ ಕೊಂಬು ಎ ಎ ಐ. ನಾಗೆ ನಾವತ್ತು ಎ ಎ ಐ ಅದೆರಡು ಮಾತ್ರ ಬರಬೇಕು, ಯಾವತ್ತೂ ಇಲ್ಲ. ನ್ಯೈಕ ಹೇಳ್ತಾರೆ, ಯಾವತ್ತೂ ಇಲ್ಲ. ಓಕೆ. ಹರಿದ್ರಾನ್ನೈಕ ರಸಿಕ ಹಾಕಿನಿ ರೂಪಧಾರಿಣಿ. ಹರಿದ್ರಾನ್ನೈಕ ರಸಿಕ ಹಾಕಿನಿ ರೂಪಧಾರಿಣಿ. ಮಜ್ಜಾ ಸಂಸ್ಥಾ ಹಂಸವತಿ ಮುಖ್ಯ ಶಕ್ತಿ ಸಮನ್ವಿತ. ಹರಿದ್ರಾನ್ನೈಕ ರಸಿಕ ಹಾಕಿನಿ ರೂಪಧಾರಿಣಿ. ಮಜ್ಜಾ ಸಂಸ್ಥಾ ಹಂಸವತಿ ಮುಖ್ಯ ಶಕ್ತಿ ಸಮನ್ವಿತ. ಹರಿದ್ರಾನ್ನೈಕ ರಸಿಕ ಹಾಕಿನಿ ರೂಪಧಾರಿಣಿ. ಮಜ್ಜಾ ಸಂಸ್ಥಾ ಹಂಸವತಿ ಮುಖ್ಯ ಶಕ್ತಿ ಸಮನ್ವಿತ. ಹರಿದ್ರಾನ್ನೈಕ ರಸಿಕ ಹಾಕಿನಿ ರೂಪಧಾರಿಣಿ. ಇಲ್ಲಿ ಮಜ್ಜಾ ಸಂಸ್ಥಾ ಮಹಾಪ್ರಾಣ ಒತ್ತು ಕೊಡಬೇಕು. ಇನ್ಯಾವುದು ಮಹಾಪ್ರಾಣ ಒತ್ತುಗಳಿಲ್ಲ. ಧಾರಿಣಿ ಕೊನೆದು ಧಾರಿಣಿ ಮಹಾಪ್ರಾಣ ಒತ್ತಕ್ಷರ ಇಲ್ಲ, ದೀರ್ಘಾಕ್ಷರ. ಶ್ಲೋಕ 109. ಸಹಸ್ರದಲ ಪದ್ಮಸ್ಥಾ ಸರ್ವವರ್ಣೋಪಶೋಭಿತ. ಸಹಸ್ರದಲ ಪದ್ಮಸ್ಥಾ ಸರ್ವವರ್ಣೋಪಶೋಭಿತ. ಸಹಸ್ರದಲ ಪದ್ಮಸ್ಥಾ ಸರ್ವವರ್ಣೋಪಶೋಭಿತ. ಸರ್ವಾಯುಧಧರ ಶುಕ್ಲ ಸಂಸ್ಥಿತ ಸರ್ವತೋಮುಖಿ. ದಯಮಾಡಿ ಈ ಧಾಟಿನೂ ಸ್ವಲ್ಪ ಅನುಸಾರ ಮಾಡೋದನ್ನ ಅಂದರೆ ಅನುಸರಿಸುವುದನ್ನು ನೀವು ರೂಢಿಸ್ಕೊಳ್ಳಿ. ಯಾಕೆಂದರೆ ಆವಾಗ ಅಲ್ಲಿರೋ ದೀರ್ಘಾಕ್ಷರಗಳು ಚೆನ್ನಾಗಿ ಉಳ್ಕೊಳ್ಳುತ್ತೆ. ಇಲ್ಲದೆ ಹೋದರೆ
ಅದು ಪಾಠ ಓದಂಗೆ ಓದಿದ್ರೆ ದೀರ್ಘಾಕ್ಷರಗಳು ಅಲ್ಲಿ ಎಸ್ಕೇಪ್ ಆಗಿಬಿಡುತ್ತೆ. ಸರ್ವ ಅದೇನು ವಿಶೇಷ ಏನೂ ಇಲ್ಲ, ಎಲ್ಲ ಕಡೆ ಹೇಳುವಂಥದ್ದನ್ನೇ ನಾನು ಇಲ್ಲಿ ಬಿಡಿಸಿ ಹೇಳ್ತಾ ಇದ್ದೀನಿ ಅಷ್ಟೇ. ಅಂದರೆ ಅದನ್ನು ನೋಟಿಫೈ ಮಾಡ್ಕೊಂಡು ಹೇಳಿ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಸರ್ವಾಯುಧರ ಶುಕ್ಲ ಸಂಸ್ಥಿತ ಸರ್ವತೋಮುಖಿ, ಸರ್ವಾಯುಧರ ಶುಕ್ಲ ಸಂಸ್ಥಿತ ಸರ್ವತೋಮುಖಿ, ಸರ್ವಾಯುಧರ ಶುಕ್ಲ ಸಂಸ್ಥಿತ ಸರ್ವತೋಮುಖಿ. ನೋಡಿ ಯಾಕೆ ಧಾಟಿ ಇಂಪಾರ್ಟೆಂಟ್ ಅಂದರೆ ಸರ್ವಾಯುಧರ ಅಲ್ಲಿ ಡೌನ್ ಬಂತು, ದೀರ್ಘ ಬಂತು. ಶುಕ್ಲ ಅಲ್ಲಿ ಶಾರ್ಟ್ ಆಗಿ ಬರಬೇಕು, ಶುಕ್ಲ ಬರಬಾರ್ದು. ಸಂಸ್ಥಿತ ಸರ್ವತೋಮುಖಿ. ಓಕೆ, ಈಗ 3 ಬಾರಿ ಒಟ್ಟಿಗೆ ಹೋಗೋಣ. ಸಹಸ್ರದಲ ಪದ್ಮಸ್ಥ ಸರ್ವವರ್ಣೋಪಶೋಭಿತ ಸರ್ವಾಯುಧರ ಶುಕ್ಲ ಸಂಸ್ಥಿತ ಸರ್ವತೋಮುಖಿ, ಸಹಸ್ರದಲ ಪದ್ಮಸ್ಥ ಸರ್ವವರ್ಣೋಪಶೋಭಿತ ಸರ್ವಾಯುಧರ ಶುಕ್ಲ ಸಂಸ್ಥಿತ ಸರ್ವತೋಮುಖಿ, ಸಹಸ್ರದಲ ಪದ್ಮಸ್ಥ ಸರ್ವವರ್ಣೋಪಶೋಭಿತ ಸರ್ವಾಯುಧರ ಶುಕ್ಲ ಸಂಸ್ಥಿತ ಸರ್ವತೋಮುಖಿ. ಶ್ಲೋಕ 110. ಸರ್ವೌದನ ಪ್ರೀತ ಚಿತ್ತ ಯಾಕಿನ್ಯಂಬಾ ಸ್ವರೂಪಿಣಿ, ಸರ್ವೌದನ ಪ್ರೀತ ಚಿತ್ತ ಯಾಕಿನ್ಯಂಬಾ ಸ್ವರೂಪಿಣಿ, ಸರ್ವೌದನ ಪ್ರೀತ ಚಿತ್ತ ಯಾಕಿನ್ಯಂಬಾ ಸ್ವರೂಪಿಣಿ. ಸ್ವಾಹಾ ಸ್ವಧಾ ಮತಿರ್ಮೇಧಾ ಶ್ರುತಿ ಸ್ಮೃತಿರನುತ್ತಮ, ಸ್ವಾಹಾ ಸ್ವಧಾ ಮತಿರ್ಮೇಧಾ ಶ್ರುತಿ ಸ್ಮೃತಿರನುತ್ತಮ, ಸ್ವಾಹಾ ಸ್ವಧಾ ಮತಿರ್ಮೇಧಾ ಶ್ರುತಿ ಸ್ಮೃತಿರನುತ್ತಮ. ಸರ್ವೌದನ ಪ್ರೀತ ಚಿತ್ತ ಯಾಕಿನ್ಯಂಬಾ ಸ್ವರೂಪಿಣಿ, ಸ್ವಾಹಾ ಸ್ವಧಾ ಮತಿರ್ಮೇಧಾ ಶ್ರುತಿ ಸ್ಮೃತಿರನುತ್ತಮ, ಸರ್ವೌದನ ಪ್ರೀತ ಚಿತ್ತ ಯಾಕಿನ್ಯಂಬಾ ಸ್ವರೂಪಿಣಿ, ಸ್ವಾಹಾ ಸ್ವಧಾ ಮತಿರ್ಮೇಧಾ ಶ್ರುತಿ ಸ್ಮೃತಿರನುತ್ತಮ, ಸರ್ವೌದನ ಪ್ರೀತ ಚಿತ್ತ ಯಾಕಿನ್ಯಂಬಾ ಸ್ವರೂಪಿಣಿ, ಸ್ವಾಹಾ ಸ್ವಧಾ ಮತಿರ್ಮೇಧಾ ಶ್ರುತಿ ಸ್ಮೃತಿರನುತ್ತಮ. 111ನೇ ಶ್ಲೋಕ, ಒಂದು ಸಾಲು. ಪುಣ್ಯಕೀರ್ತಿ ಪುಣ್ಯಲಭ್ಯ ಪುಣ್ಯಶ್ರವಣ ಕೀರ್ತನ. ಹರಿಯಂ ಬಂಧುಗಳೇ, ನಮ್ಮ ಈ ಕಲಿಕೆಯ ಹಾದಿನಲ್ಲಿ ಯಾರೆಲ್ಲ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರು ನೀವು ಸಬ್ಸ್ಕ್ರೈಬ್ ಆದರೆ ಕೂಡಲೇ ನಿಮಗೆ ನಮ್ಮ ವಿಡಿಯೋದ ಎಲ್ಲ ಪ್ಲೇ ಲಿಸ್ಟ್ಗಳು ಸಿಗುತ್ತೆ. ಅದರಲ್ಲಿ ಎಲ್ಲರ ಆಶೀರ್ವಾದ ಪಡೆದಂಥ ವಿಷ್ಣು ಸಹಸ್ರನಾಮ ಕಲಿಕೆ ಇದೆ. ಅದಕ್ಕೆ ತುಂಬ ಜನಗಳಿಂದ ಆಶೀರ್ವಾದ ದೊರಕಿದೆ, ಅದು ತುಂಬ ಜನರಿಗೆ ತಲುಪಿದೆ ಅಂತ. ಹಾಗೆ ಅದ ನಂತರ ನಮಗೆ ಸೌಂದರ್ಯ ಲಹರಿ ಕೂಡ ಎಲ್ಲರಿಗೂ ಮೆಚ್ಚುಗೆ ಆಗಿದೆ, ಅಂದರೆ ಉಪಯುಕ್ತವಾಗಿದೆ. ಶಿವಸಹಸ್ರನಾಮ ಅದು ನಾವು ಲೈವಲ್ಲಿ ಮಾಡಿದ್ದೀವಿ, ಅದು ನೀವೆಲ್ಲರೂ ಅದನ್ನು ಸ್ವೀಕಾರ ಮಾಡ್ಬೋದು. ಇದೇ ರೀತಿ ಭಗವದ್ಗೀತೆ ಅಂತೂ 2 ಥರ ಮಾಡಿದ್ದೀವಿ. 18 ಶ್ಲೋಕಗಳಿಗೆ ಒಂದು ವಿಡಿಯೋ ಥರ ಮಾಡಿ, ನಂತರ ಒಂದೊಂದೇ ಅಧ್ಯಾಯಕ್ಕೆ 18 ಅಧ್ಯಾಯಕ್ಕೆ ಬಿಡಿಬಿಡಿಯಾಗಿ 18 ವಿಡಿಯೋಗಳನ್ನು ಮಾಡಿದೆ. ಅದನ್ನು ಲೈವಲ್ಲೇ ಇದೆ, ಅದನ್ನು ನೀವು ಸ್ವೀಕಾರ ಮಾಡ್ಬೋದು. ಎಲ್ಲದನ್ನು ನೀವು ಯಾರ್ಯಾರಿಗೆ ಯಾವ್ಯಾವುದರ ಒಂದು ಹಸಿವು ಬಾಯಾರಿಕೆ ಇದೆಯೋ, ಅಂದರೆ ಆಸಕ್ತಿ ಇದೆಯೋ, ಅದನ್ನು ಪಡ್ಕೊಂಡು ಒಂದಲ್ಲ ಒಂದು ದಿವಸ ಪ್ರತಿಯೊಬ್ಬರಿಗೂ ಇದು ಬೇಕೇ ಬೇಕಾಗುತ್ತೆ. ಆ ಹಾದಿಯಲ್ಲಿ ಎಲ್ಲರೂ ಬಯಸ್ತಾನೆ ಇರ್ತಾರೆ. ಅದು ಯಾರಿಗೆಲ್ಲ ಬಯಕೆ ಮೂಡಿರುತ್ತೋ ಅದನ್ನು ಇಚ್ಛಾ ಶಕ್ತಿ ಭಗವತಿ ದೇವರು ನಿಮಗೆ ಕೊಟ್ಟಿರ್ತಾರೋ ಅದನ್ನೆಲ್ಲ ನೀವು ಅದನ್ನು ಪಡ್ಕೊಂಡು ನಿಮಗೆ ಉಪಯುಕ್ತವಾದಂಥದ್ದನ್ನು ಇನ್ನೊಬ್ಬರಿಗೂ ಹಂಚುವ ಮುಖಾಂತರ ನಮ್ಮ ವಾಹಿನಿಯನ್ನು ನೀವು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಹರಿ ಓಂ. ಶ್ರೀಕೃಷ್ಣ ಅರ್ಪಣಮಸ್ತು.